ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 2. ಮಗನಿಗೆ ಆಟಿಕೆಯ ಬೈಕ್ ಕೊಡಿಸಿ ಹೊರಟ ವಿಷ್ಣುವಿನ ಕಾರ್ ನಿಂತದ್ದು ಮಗನ ಸ್ಕೂಲ್ ಎದುರು. ಅವನಿಗೆ ಅಡ್ಮಿಷನ್ ಮಾಡಿಸುವಾಗ ಮಾತ್ರ ಬಂದಿದ್ದು ಅವ ಸ್ಕೂಲ್ ಒಳಗೆ, ಮತ್ತೆಂದು ಒಳ ಹೋಗಿರಲಿಲ್ಲ. ಗೇಟಿನಲ್ಲಿಯೇ ಪಿಕಪ್ ಡ್ರಾಪ್ ನಡೆಯುತ್ತಿತ್ತು. ಆದರೆ ಇಂದು ಕಾರ್ ಪಾರ್ಕ್ ಮಾಡಿದವ ಮಗನನ್ನ ತೋಳಲ್ಲಿ ಹೊತ್ತು ಒಳಗೆ ನಡೆದ. ಚಾಂಪ್, ನೀನು ಕ್ಲಾಸಲ್ಲಿ ಕೂತಿರು, ನಾನು ನಿಮ್ಮ ಮಿಸ್ ಜೊತೆ ಮಾತನಾಡಿ ಹೋಗ್ತೀನಿ ಆಯ್ತಾ ಎಂದು ಮಗನ ಗೆನ್ನೆಗೆ ಮುದ್ದಿಟ್ಟು ಕಳುಹಿಸಿದ. ಓಕೆ ಡಾಡಾ ಎಂದು ಓಡಿದ ಆರ್ಯ. ಅಲ್ಲಿಂದ ಗಂಭೀರವಾಗಿ ನಡೆದು ಬಂದವ ಹೊಕ್ಕಿದ್ದು ಎಡ್ ಮೇಡಮ್ ಕ್ಯಾಬಿನನ್ನ. ಅನುಮತಿಯ ಕೇಳದೆ ಒಳ ಬಂದನವ. ಬನ್ನಿ ಸರ್ ಎಂದು ಅತಿ ವಿನಯದಿ ಕರೆದರು ಮಿಸ್. ಅವನೆಂದರೆ ಎಲ್ಲರಿಗೂ ತುಸು ಭಯ ಜಾಸ್ತಿಯೇ. ನೋಡಿ, ನನ್ನ ಮಗ ಸ್ಕೂಲ್ಗೆ ಬರೋಕ್ಕೆ ಒಪ್ಪುತ್ತಿಲ್ಲ. ಯಾಕೆ ಏನು ಅಂತ ನೀವು ವಿಚಾರಿಸಿದ್ರೆ ಒಳ್ಳೆಯದು. ನಿಮ್ಮಂಥ ಸ್ಕೂಲ್ ನನಗೆ ಬೀದಿ ಒಂದರಂತೆ ತುಂಬ ಇವೆ. ಬಟ್ ನನ್ನ ಮಗ ಇಲ್ಲಿ ಕಂಫರ್ಟಬಲ್ ಆಗಿದ್ದಾನೆ. ಸೊ ನಾನಿನ್ನೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಇಷ್ಟು ದಿನ ಏನೂ ಹೇಳದೆ ಬರ್ತಿದ್ದ, ಆದರೆ ಇತ್ತೀಚೆಗೆ ಬರೋದಕ್ಕೆ ಒಪ್ಪುತ್ತಿಲ್ಲ ಎಂದವನ ಮಾತುಗಳು ತೀಕ್ಷ್ಣ. ಏನಿದ್ದರೂ ನೇರ ಮಾತನಾಡಿ ಬಿಡುವ ಗುಣ ಅವನದ್ದು. ಹೌದಾ ಸರ್, ನಾನು ನೋಡ್ಕೋತೀನಿ, ನೀವು ವರಿ ಮಾಡಬೇಡಿ. ಮೇ ಬಿ ಅವನಿಗೆ ಫ್ರೆಂಡ್ ಝೋನಲ್ಲಿ ಏನೋ ಪ್ರಾಬ್ಲಮ್ ಆಗಿರಬೇಕು ಎಂದು ಹೆಡ್ ಮೇಡಮ್ ಸಮಜಾಯಿಸಿ ಕೊಡುವಾಗ ಅಲ್ಲಿ ನಿಂತಿದ್ದವರಲ್ಲಿ ಒಬ್ಬ ಟೀಚರ್, ಯಾಕೆ ಅಂತ ನನಗೆ ಗೊತ್ತು ಸರ್ ಎಂದು ಟೀಚರ್ ಹೇಳಿದಾಗ ಆತ ತಿರುಗಿ ನೋಡಿದ. ಅವನ ನೋಟದಲ್ಲೇ ಏನು ಹೇಳಿ ಎಂಬ ಅರ್ಥವಿತ್ತು. ಅದು ಆರ್ಯನಿಗೆ ಅಮ್ಮನ ಬಗ್ಗೆ ಕೇಳಿದ್ದೆ. ಆಗ ಅವನು ನಾನು ಅಮ್ಮನ ಜೊತೆ ಇಲ್ಲ, ಅಮ್ಮ ನನ್ನ ಬಿಟ್ಟು ಹೋಗಿದೆ ಅಂತ ಹೇಳಿದ. ಆಗಿನಿಂದ ಎಲ್ಲ ಟೀಚರ್ಸ್ ಅವನಿಗೆ ಜಾಸ್ತಿ ಕೇರ್ ತೋರಿಸ್ತಿದ್ದಾರೆ. ಮೇ ಬಿ ಅದಕ್ಕೆ ಅವನಿಗೆ ಇಷ್ಟ ಆಗ್ತಿಲ್ಲ ಅನಿಸುತ್ತೆ ಎಂದಾಗ ಕುಳಿತಲ್ಲಿಂದ ಎದ್ದವ, ನನ್ನ ಮಗ ನಾಳೆಯಿಂದ ಇಲ್ಲಿಗೆ ಬರೋದಿಲ್ಲ. ಕರುಣೆ ಅನ್ನೋ ಪದ ಅವನ ಜೀವನದಲ್ಲಿ ಬರೋದಕ್ಕೆ ನಾನು ಬಿಡೋದಿಲ್ಲ ಎಂದವ ನೇರವಾಗಿ ಅವನ ಕ್ಲಾಸ್ ಹೊಕ್ಕು ಮಗನ ಎತ್ತಿಕೊಂಡು ನಡೆದಿದ್ದ. ಯಾಕೆ ಡಾಡಾ, ಕ್ಲಾಸ್ ಬೇಡವಾ ಎಂದ ಮುದ್ದಾಗಿ. ಅವನ ಕೆನ್ನೆ ಹಿಂಡಿದವ, ನಿಂಗೆ ಈ ಸ್ಕೂಲ್ ಬೇಡ ಚಾಂಪ್, ನಾವು ಇನ್ನೂ ಬಿಗ್ ಸ್ಕೂಲ್ ನೋಡೋಣ. ಅಲ್ಲಿವರೆಗೂ ನಾನು ನಿಮಗೆ ಟೀಚ್ ಮಾಡ್ತೀನಿ, ಓಕೆನಾ ಎಂದು ಕೇಳಿದಾಗ ಖುಷಿಯಿಂದ ಕೂಗಿದ ಮಗು, ಹೇ ಹ್ಯಾಪಿ ಪಪ್ಪ, ನಿನ್ನ ಜೊತೆ ನಾನು ಇಲ್ತೀನಿ. ಹಾಗಾದರೆ ನೀನು ನನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತೀಯಾ ಎಂದು ಅಪ್ಪನ ಕೊರಳ ತಬ್ಬಿ ಅವನನ್ನು ಮುಂದಿನ ಸೀಟ್ನಲ್ಲಿ ಕೂರಿಸಿ ಸೀಟ್ ಬೆಲ್ಟ್ ಹಾಕಿದವ. ನೋ ಚಾಂಪ್, ಇವತ್ತು ಎಲ್ಲಾದರೂ ಆಚೆ ಹೋಗೋಣ, ಇವತ್ತು ಫನ್ ಡೇ ಎಂದು ಕಾರ್ ಸ್ಟಾರ್ಟ್ ಮಾಡಿದ. ಅಷ್ಟಕ್ಕೆ ಖುಷಿಯಾಯಿತು ಮಗು. ಅಪ್ಪನ ಜೊತೆ ಸಮಯ ಕಳೆಯುವುದೆಂದರೆ ಬಲು ಇಷ್ಟ ಅವನಿಗೆ. ಆದರೆ ಸದಾ ಕೆಲಸದಲ್ಲಿ ತೊಡಗಿರುವ ವಿಷ್ಣು ಆದಷ್ಟು ಸಮಯ ಹೊಂದಿಸಿಕೊಂಡು ಮಗನ ಕಾಳಜಿ ಮಾಡುತ್ತಿದ್ದ. ಡ್ಯಾಡ್, ಎಲ್ಲಿಗೆ ಹೋಗ್ತಿದ್ದೀವಿ? ನನಗೆ ಐಸ್ ಕ್ರೀಮ್ ಬೇಕು, ಆಮೇಲೆ ಪಿಜ್ಜಾ ಬೇಕು ಎಂದು ಆರ್ಯ ಕಾರ್ ಓಡಿಸುತ್ತಿದ್ದ ಅಪ್ಪನ ನೋಡಿ. ಐಸ್ ಕ್ರೀಮ್ ಓಕೆ, ಆದರೆ ಪಿಜ್ಜಾ ಜಾಸ್ತಿ ಕೊಡಿಸಲ್ಲ. ಮೊನ್ನೆ ಡಾಕ್ಟರ್ ಬೈದಿದ್ದು ನೆನಪಿಲ್ವಾ ನಿಂಗೆ? ಈ ಮುದ್ದು ಹುಡುಗನಿಗೆ ಜಾಸ್ತಿ ಔಟ್ಸೈಡ್ ಫುಡ್ ಕೊಡಬೇಡಿ ಅಂದಿಲ್ವಾ ಎಂದು ಗಂಭೀರವಾಗಿ ಹೇಳಿದೆ ವಿಷ್ಣು. ನಾನು ಪಿಜ್ಜಾ ತಿಂದು ಭಾಳ ದಿನ ಆಯ್ತಲ್ಲ ಪಪ್ಪ. ನಾನು ಡಾಟಲ್ ಅಂಕಲ್ ಹತ್ರ ಮಾತಾಡ್ತೀನಿ, ಚಿಕ್ಕ ಪಿಜ್ಜಾ ತಿಂದರೆ ಏನೂ ಆಗೋಲ್ಲ ಅಂತ. ಅವಳೇ ಹೇಳಿದ್ದು ನನಗೆ, ಬೇಕಿದ್ರೆ ಕಾಲ್ ಮಾಡಿ ಕೇಳಿ ಎಂದು ತನ್ನ ಅಪ್ಪನ ಫೋನ್ ಚಾಚೆ. ಆರ್ಯ, ಬೇಡ ಅಂದಮೇಲೆ ಬೇಡ, 2 ಐಸ್ ಕ್ರೀಮ್ ಕೊಡಿಸ್ತೀನಿ, ಇಟ್ಸ್ ಆನ್ ಆಫ್ ಎಂದಾಗ ಮುದ್ದಾಗಿ ಮೂತಿ ಉದ್ದಿಸಿಕೊಂಡಿತ್ತು ಮಗು. ಬೇಕಾದಿಲ್ಲ ನನಗೆ ಅಜ್ಜಿ ಹತ್ರ ಕರ್ಕೊಂಡು ಹೋಗಿ, ಅಜ್ಜಿ ನನಗೆ ಏನೇನೋ ಮಾಡಿ ಕೊಡುತ್ತೆ. ತಾತ ನಿನ್ನೆ ಸಂಜೆ ನನಗೆ ಗೋಬಿ ಕೊಡಿಸಿದ್ಲು, ನೀನೇ ಏನೋ ಕೊಡಿಸಿಲ್ಲ ಎಂದು ಕೈಕಟ್ಟಿ ಮೂತಿ ಉಬ್ಬಿಸಿದ ಮಗನ ದುರ್ಗುಟ್ಟಿ ನೋಡಿದವ. ಸರಿ, ಹಾಗಿದ್ರೆ ನಾನು ನಿನ್ನನ್ನು ವಂಡರ್ಲಾಗೆ ಕರೆದುಕೊಂಡು ಹೋಗೋಣ ಅಂತಿದ್ದೆ. ಇವಾಗ ಬೇಡ ಅಲ್ವಾ? ನಿನ್ನ ಮನೆಗೆ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ ಎಂದ ವಿಷ್ಣು ತಾನು ಕಡಿಮೆ ಅಲ್ಲದಂತೆ. ಅಪ್ಪ ಮಗನ ಮುದ್ದು ಜಗಳ ಮುಗಿಯುವಂಥದ್ದಲ್ಲ. ಹೋಡಾಡ, ಪೀಸ್ ವಂಡ್ಲಲ್ಲ ಬೇಕು ನನಗೆ ಎಂದು ಆರ್ಯ ಅಪ್ಪನ ಕೈ ಹಿಡಿದು. ಆದರೆ ಅಲ್ಲಿ ಚಿಕ್ಕ ಮಕ್ಕಳನ್ನು ಆಡೋದಕ್ಕೆ ಬಿಡೋದಿಲ್ಲ ಅಲ್ವಾ, ಏನು ಮಾಡೋದು ಎಂದು ವಿಷ್ಣು ಯೋಚಿಸುವಂತೆ ನಡೆಸಿದಾಗ ತಾನೂ ಬಾಯಿಯ ಮೇಲೆ ಬೆರಳಿಟ್ಟು ಯೋಚಿಸಿದ ಮಗು, ಪಪ್ಪ ನನಗೆ ವಾಟರ್ ಇಷ್ಟ ಅಲ್ವಾ, ಏನು ಮಾಡೋದು? ಇವತ್ತು ನನಗೆ ವಾಟರ್ ಗೇಮ್ ಆಡಿಸಿ ಎಂದು ಕೇಳಿಕೊಂಡ ಅಪ್ಪನ. ನೋ ಆರ್ಯ, ವಾಟರಲ್ಲಿ ನೀನು ಆಡಬಾರ್ದು ಅಲ್ವಾ, ಸೊ ನಿನ್ನ ನಾನು ಗೇಮ್ ಪ್ಲೇ ಮಾಡೋಕ್ಕೆ ಕರೆದುಕೊಂಡು ಹೋಗ್ತೀನಿ, ಆಮೇಲೆ ಇಬ್ಬರು ಶಾಪಿಂಗ್ ಮಾಡೋಣ ಎಂದಾಗ, ಆದರೆ 2 ವರ್ಷ ಆದಮೇಲೆ ನನ್ನ ನೀರಲ್ಲಿ ಆಟ ಆಡೋಕ್ಕೆ ಬಿಡಿ ಆಯಿತಾ ಎಂದು ಕೇಳಿದ ಮಗನ ನೋಡಿ ಖುಷಿ ಆಯಿತು ಅವನಿಗೆ. ಕಾರಣ ಅವನ ಪ್ರೈವೇಟ್ ರೆಸಾರ್ಟ್ ಕಡೆಗೆ ತಿರುಗಿಸಿದ್ದ. ಅಪ್ಪ ಮಗಳ ಸ್ಕೂಟಿ ಒಂದು ಕಂಪನಿ ಎದುರು ನಿಂತಿತ್ತು. ಕೆಳಗೆ ಇಳಿದ ಆರತಿ, ಪಪ್ಪ ಸಂಜೆ ನೀವು ಬನ್ನಿ, ನಾನು ಬೇಗ ಬರ್ತೀನಿ, ಮೂವರು ಮೂವಿ ನೋಡೋಕೆ ಹೋಗೋಣ ಆಯಿತಾ ಎಂದಳು ಅಪ್ಪನ ತಬ್ಬೆ. ಓಕೆ ಮಗಳೇ, ನಿನ್ನಮ್ಮ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಾನಂತೂ ಬಿಟ್ಟು ಬರ್ತೀನಿ ಅಷ್ಟೇ. ಅವಳನ್ನು ಸಂಭಾಳಿಸೋಕೆ ನಂಗಾಗೋದಿಲ್ಲ ನೋಡು ಎಂದ ಅಪ್ಪನ ಕೆನ್ನೆ ಹಿಡಿದವಳು. ನಂಗೆ ಗೊತ್ತು, ನೀವು ಪೂಜೆ ಹೊಡೆದು ಕರೆದುಕೊಂಡು ಬರ್ತೀರಾ ಅಂತ. ಥಿಯೇಟರ್ ಬಳಿ ಹೋಗಿರಿ, ನಾನು ಅಲ್ಲಿಗೆ ಬರ್ತೀನಿ ಎಂದು ನಡೆದಳು ಒಳಗೆ. ಮಧ್ಯಮ ವರ್ಗದ ಕುಟುಂಬ ಆದರೂ ಯಾವುದೇ ತೊಂದರೆ ಇಲ್ಲದೆ ಬದುಕುತ್ತಿದ್ದಾರೆ. ಯಾವುದಕ್ಕೂ ಕೊರತೆ ಇಲ್ಲ, ಇದ್ದದರಲ್ಲಿಯೇ ತೃಪ್ತಿ ಪಡುವವರು ಅವರು.
ನನ್ನ ಮುದ್ದು ಆರು ಎಂದು ಮನೆಯ ಕಡೆಗೆ ನಡೆದರು ಗಿರೀಶ್. ಬಾರಮ್ಮ, ಬಾರೆ ಆರತಿ ಎಂದು ತಮಾಷೆಯಾಗಿ ಕರೆದ ಅವಳ ಗೆಳೆಯ ಪ್ರಜ್ವಲ್. ಅವಳ ಫ್ರೆಂಡ್ ಸರ್ಕಲ್ ತುಂಬ ಕಡಿಮೆ. ಆಫೀಸಲ್ಲೂ ಒಂದಿಬ್ಬರು ಫ್ರೆಂಡ್ಸ್ ಅಷ್ಟೇ ಇರೋದು ಅವಳಿಗೆ. ಸುಮ್ಮನೆ ಇರೋ ಕೋತಿ, ಬಾಸ್ ಬಂದ್ರಾ ಎಂದು ಪಿಸುದನಿಯಲ್ಲಿ ಕೇಳಿದವಳ ನೋಡಿ ನಗವ. ಆ ಬಾಂಡ್ಲಿ ಇನ್ನೂ ಬಂದಿಲ್ಲ, ಇನ್ನೇನು ಬರುತ್ತೆ, ಬಂದ ತಕ್ಷಣ ನಿನ್ನ ಕ್ಯಾಬಿನ್ ಕರಗುತ್ತೆ, ಇದೇ ಅಲ್ವಾ ದಿನವೂ ಆಗೋದು ಎಂದಾಗ ತನ್ನ ಜಾಗದಲ್ಲಿ ಕುಳಿತು ತಲೆ ಮೇಲೆ ಕೈ ಇಟ್ಟವಳು, ಇಲ್ಲಿ ಕೆಲಸ ಬಿಡೋಣ ಅಂದರೆ ಆಗ್ತಿಲ್ಲ, ಬೇರೆ ಕಡೆ ಹೋಗೋಣ ಅಂದರೆ ಓದಿರೋದು ಡಿಗ್ರಿ, ಸದ್ಯಕ್ಕೆ ನಾಳೆ ರಜೆ ಬೇಕು, ಆ ಬಾಂಡ್ಲಿಗೆ ಆಯ್ಸಿಡಬೇಕು ಎಂದು ನಕ್ಕುವಳ ನೋಡಿ ಬಾ. ಯಾಕೆ, ನಾಳೆ ವಧು ನೋಡೋಕೆ ಬರ್ತಿದ್ದಾರಾ ಎಂದಾಗ ಉದ್ದುದ್ದ ತಲೆ ಆಡಿಸಿದವಳು, ನನ್ನಪ್ಪನಿಗೆ ಇರೋದು ಅದೊಂದು ಕನಸು, ನನ್ನ ಮದುವೆ, ಅದಕ್ಕೆ ಅವರ ಆಸೆಗೆ ನಾನು ಯಾವತ್ತೂ ಬೇಡ ಅನ್ನೋದಿಲ್ಲ ಎಂದು ತನ್ನ ಕೆಲಸದಲ್ಲಿ ತೊಡೆದವಳಿಗೆ ಗೊತ್ತಿಲ್ಲ ತನ್ನಪ್ಪನ ವಿರುದ್ಧವಾಗಿ ತಾನು ಮದುವೆ ಆಗಬೇಕೆಂಬುದು. ಆರು, ನಿನ್ನ ಬಾಸ್ ಕರಿತಾ ಇದ್ದಾರೆ ಎಂದು ಆಫೀಸ್ ಬಾಯ್ ಕರೆದಾಗ ಎದ್ದು ಗೊಣಗುತ್ತಾ ನಡೆದವಳು, ಮೇ ಐ ಕಮಿನ್ ಬಾಸ್ ಎಂದಳು ಹಲ್ಕಿರಿದು. ಬಾರಮ್ಮ, ಏನು ನಿರ್ಧಾರ ತಗೊಂಡೆ ಎಂದು ಕೇಳಿದವರ ಮುಂದೆ ಲೆಟರ್ ಇಟ್ಟವಳು, ನಾಳೆ ರಜೆ ಬೇಕು ಸದ್ಯಕ್ಕೆ ಎಂದಳು ನಗುತ್ತಲೆ. ಹೌದಾ, ಯಾಕೆ, ಈ ತಿಂಗಳ ರಜೆ ಮುಗಿದಿದೆ ಅಲ್ವಾ ಎಂದರು ಲೆಟರ್ ಹಿಡಿದು. ನಾಳೆ ಅಮ್ಮನ BP ಚೆಕಪ್ ಇದೆ, ಅದಕ್ಕೆ, ಹಾಗೆ ಇವತ್ತು ಬೇಗ ಹೋಗಬೇಕು ಎಂದಾಗ ನಕ್ಕವರು, ಸರಿ, ಆದರೆ ನಿನ್ನ ನಿರ್ಧಾರ ಎಂದು ಲೆಟರ್ಗೆ ಸಹಿ ಹಾಕಿದರು. ನನ್ನಪ್ಪ ಯಾರನ್ನೇ ತೋರಿಸಿದ್ರು ಮದುವೆ ಆಗ್ತೀನಿ ಸರ್, ಆದರೆ ನಿಮ್ಮ ಮಗನ್ನ ಅಲ್ಲ ಎಂದು ಓಡಿದಳು ಅಲ್ಲಿಂದ. ನಕ್ಕರು ಅವಳ ನೋಡಿ. ತನ್ನ ಮಗನಿಗೆ ಅವಳನ್ನು ಜೋಡಿ ಮಾಡುವ ಆಸೆ ಅವರಿಗೆ, ಆದರೆ ಅವಳಿಗೆ ಅವನಿಷ್ಟವಿಲ್ಲ. ಯಾರಿಗೆ ಯಾರೆಂದು ಕಾಲವೇ ತಿಳಿಸಬೇಕಿದೆ. ಮಗನನ್ನು ತನ್ನ ಪ್ರೈವೇಟ್ ರೆಸಾರ್ಟ್ಗೆ ಕರೆದುಕೊಂಡು ಬಂದಿದ್ದ ವಿಷ್ಣು. ಮಗನಿಗಾಗಿ ಅಲ್ಲಿ ಚಿಕ್ಕ ಕಿನ್ನರ ಲೋಕವನ್ನೇ ಸೃಷ್ಟಿ ಮಾಡಿದ್ದನವ. ಬೇರೆ ಎಲ್ಲ ಕಡೆಯಲ್ಲೂ 3-4 ವರ್ಷಗಳ ಮಕ್ಕಳನ್ನು ನೀರಲ್ಲಿ ಬಿಡದ ಕಾರಣ ಚಿಕ್ಕದಾದ ವಾಟರ್ ಗೇಮ್ಸ್ಗಳ ಅರೇಂಜ್ ಮಾಡಿದ್ದನವ ಅವನ ರೆಸಾರ್ಟಲ್ಲೇ. ಪಾಪ, ನಾವಿನ್ಮೇಲೆ ಇಲ್ಲಿ ಎಲಿಪೆನ್ ತಲೋಣ, ಅದ್ರ ಮೇಲೆ ಆಟ ಆಡಬೇಕು ನಾನು ಎಂದು ಆರ್ಯ ರೆಸಾರ್ಟ್ ಒಳಗೆ ಕಾಲಿಡುತ್ತಿದ್ದದ್ದೆ. ಬೇಡ ಮಗನೇ, ಪ್ರಾಣಿಗಳನ್ನು ಸಾಕಿಕೊಂಡು ಅವನ್ನ ಹಿಂಸೆ ಮಾಡಬಾರ್ದು, ಬೇಕಿದ್ರೆ ಇಬ್ಬರು ಆನೆ ಇರುವಲ್ಲೇ ಹೋಗಿ ಬರೋಣ ಎಂದ ವಿಷ್ಣು ಮಗನ ಕೈ ಹಿಡಿದು ನಡೆಸುತ್ತಾ. ಇವಾಗ ನಮ್ಮ ರಾಜಕುಮಾರರು ಯಾವ ಗೇಮ್ ಮೊದಲು ಆಡೋದು ಎಂದು ಕೇಳಿದ ಮಗನಲ್ಲಿ. ನನಗೆ ಮೊದಲು ವಾತಲಲ್ಲಿ ಜಾಲಿ ಬತ್ತೀನಿ, ಆಮೇಲೆ ವಾತಲ್ ಡ್ಯಾನ್ಸ್, ಆಮೇಲೆ ಸ್ವಿಮ್ಮಿಂಗ್, ಆಮೇಲೆ ಫುಟ್ಬಾಲ್, ಆಮೇಲೆ ಕಾಲೇಜ್ ಎಂದು ಇಷ್ಟುದ್ದ ಪಟ್ಟಿ ನೀಡಿದ ಮಗನ ನೋಡಿ ನಕ್ಕವ. ಹಾಗೇ ಆಗಲಿ ಮಹಾರಾಜ, ಈಗ ನಾವು ಬಟ್ಟೆ ಬದಲಿಸಿ ಬರೋಣವೇ ಎಂದ ನಾಟಕವಾಗಿ. ಆಗಲಿಲ್ಲ ಅಜ್ಜ, ನನಗೆ ಚಡ್ಡಿ ಸಾತು, ಪೇಂಟ್ ಹಾಕ್ಬೇಡಿ ಎಂದು ಶರ್ಟ್ ಬಟನ್ ತೆಗೆಯುತ್ತಾ. ನೋ, ನೀವು ಫುಲ್ ಡ್ರೆಸ್ ಹಾಕಿದರೆ ಮಾತ್ರ ನಾನು ವಾಟರಲ್ಲಿ ಅಲೋ ಮಾಡೋದು ಎಂದ ವಿಷ್ಣು ಖಡಾಖಂಡಿತವಾಗಿ. ಕೈಕಟ್ಟಿ ಮೂತಿ ಉಬ್ಬಿಸಿದ ಮಗು. ಸರಿ, ನೀವು ನನ್ನ ಮಾತಲ್ಲಿ ಕೇಳ್ತೀರಾ, ಯಾವಾಗೂ ನೀವೀಗೆ ಮಾಡೋದು ಎಂದು ಪುಟು ಹೆಜ್ಜೆ ಇಡುತ್ತಾ ತಮ್ಮಿಬ್ಬರ ಬಟ್ಟೆ ಇದ್ದಲ್ಲಿಗೆ ನಡೆಯಿತು. ನಿಮಗೆ ಹುಷಾರು ತಪ್ಪುತ್ತಲ್ಲ ಮಹಾರಾಜ, ನಿಮಗೆ ಕೋಲ್ಡ್ ಆದರೆ ಬೇಗ ವಾಸಿ ಆಗಲ್ಲ ಅಲ್ವಾ, ಅದಕ್ಕೆ ಕೇರ್ ತಗೊಳ್ಳೋದು ನಾನು ಎಂದು ಹಿಂದೆಯೇ ಬಂದವ ಮಗನಿಗೆ ಶಾರ್ಟ್ಸ್ ಹಾಕಿ ಪುಟ್ಟ ಟೀ ಶರ್ಟ್ ತೊಡಿಸಿದವ ತಾನು ಬಟ್ಟೆ ಬದಲಿಸಿ ನಡೆದ. ನೀರಲ್ಲಿ ಆಟ ಆಡ್ಲು. ನೀರು ಬಿಸಿದೆ ಅಲ್ವಾ ಎಂದ ತೀಕ್ಷ್ಣವಾಗಿ ಅಲ್ಲಿದ್ದವರ ನೋಡಿ. ನೀರು ಬಿಸಿ ಇರುವುದೇ? ಹೌದು. ಮಗನಿಗೆ ಕೋಲ್ಡ್ ಆಗಬಾರದೆಂದು ನೀರನ್ನು ಸಂಪ್ಗೆ ಹೀಟರ್ ಹಾಕ್ಸಿದ್ದನವ. ತೀರಾ ಬಿಸಿಯೂ ಇಲ್ಲದ ತೀರಾ ತಣ್ಣಗೂ ಇಲ್ಲದ ನೀರಿನ ವ್ಯವಸ್ಥೆ ಇದೆಯಲ್ಲೇ. ಹೌದು ಸರ್, ಲೈಟ್ ಹಾಟ್ ಇದೆ ಎಂದಾಗ ತಲೆ ಆಡಿಸಿದವ. ವಾಟರಲ್ಲಿ ಏನೂ ಪಲ್ಯೂಟೆಂಟ್ ಇಲ್ಲ ಅಲ್ವಾ, ನೀಟಾಗಿ ದಿನವೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀರಾ. ನಿಮ್ಮನ್ನು ನಂಬಿ ನಾನಿಲ್ಲಿ ನನ್ನ ಮಗನನ್ನು ಆಡೋಕೆ ಬಿಡ್ತಿದ್ದೀನಿ ಎಂದು ಅವರ ನೋಡಿದ ಗಂಭೀರವಾಗಿ. ಖಂಡಿತ ಸರ್, ನೀವು ಸಂಪ್ ಟ್ಯಾಂಕ್ ಚೆಕ್ ಮಾಡಿ ಡೈಲಿ ಬ್ಯಾಕ್ಟೀರಿಯಾ ಚೆಕ್ ಸಹ ಮಾಡ್ತಿದ್ದೀವಿ. ನೀವು ಮೊದಲೇ ತಿಳಿಸಿದ್ರಿಂದ ಇವತ್ತು ಮತ್ತೊಮ್ಮೆ ಕ್ಲೀನ್ ಮಾಡಿ ವಾಟರ್ ಹೀಟ್ ಮಾಡಿದ್ದೀವಿ ಎಂದಾಗ ಅವನ ಕೈಗೆ ತನ್ನ ಫೋನ್ ಕೊಟ್ಟವ. ಇನ್ನೂ 1 ಗಂಟೆ ಯಾರು ಈ ಕಡೆ ಬರಬಾರ್ದು, ಗೋ ಎಂದು ಕಳುಹಿಸಿ ನೀರಲ್ಲಿ ಕಾಲಿಟ್ಟು ಆಡುತ್ತಿದ್ದ ಮಗನ ಬಳಿ ಬಂದ ವಿಷ್ಣು, ನೀರಿಗೆ ಇಳಿಯದೆ ಏನು ಯೋಚನೆ ಮಾಡ್ತಿದ್ದೀರಾ ಚಾಂಪ್ ಎಂದ ತಾನು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ. ಅವನ ಮೊಣಕಾಲಿಗೂ ಬರುತ್ತಿರಲಿಲ್ಲ ಅಲ್ಲಿನ ನೀರು. ಮಗನ ಎತ್ತರಕ್ಕೆ ತಕ್ಕಷ್ಟೇ ಇತ್ತದು. ನಾನು ಮೊದಲು ಹೇಳಿದ್ದು ವಾಟರ್ ಸ್ಲೈಡಿಂಗ್, ನೀವು ಇಲ್ಲಿ ಕರೆದುಕೊಂಡು ಬಂದಿದ್ದಿಲ್ಲ ಎಂದು ಮೂತಿ ಉಬ್ಬಿಸಿದ ಮಗನ ಕೈ ಹಿಡಿದು ಕೆಳಗೆ ಕರೆದುಕೊಂಡವ. ಎಲ್ಲ ಆಡೋಣ ಕಣೋ, ಆರ್ಡರ್ ಮಿಸ್ ಮಾಡೋಕ್ಕಾಗುತ್ತಾ ಎಂದು ಮಗನನ್ನು ನೀರಲ್ಲಿ ಈಜಿಸಲು ಪ್ರಯತ್ನ ಮಾಡುತ್ತಾ. ವಾವ್ ಪಪ್ಪ, ಸೂಪರ್ ಎಂದು ಕೈಗಳ ಅತ್ತಿತ್ತ ಆಡಿಸಿದ ಆರ್ಯ. ಹೇ ವಾವ್, ಸೂಪರ್ ಎಂದು ಅರಚುತ್ತಿದ್ದ ಆರ್ಯ ಖುಷಿಯಿಂದ. ಇಬ್ಬರು ಹಾಗೆ 10 ನಿಮಿಷ ಆಡಿದ್ರೇನೋ. ಪಪ್ಪ ಸಾಕು, ಆಯ್ತಿಲ್ಲ ಎಂದು ಆರ್ಯ ದೊಡ್ಡ ಉಸಿರು ತೆಗೆದುಕೊಳ್ಳುವಾಗ ತಕ್ಷಣ ಅವನನ್ನು ಆಚೆ ನಿಲ್ಲಿಸಿದವ. ಹೇಳಿದೆ ಅಲ್ವ ನಿಂಗೆ, ಓಕೆನಾ ಇವಾಗ, ಉಸಿರೋಡೋಕ್ಕಾಗ್ತಿದೆಯಾ ಎಂದು ಗಾಬರಿಯಿಂದ ವಿಷ್ಣು ಕೇಳಿದಾಗ ದೊಡ್ಡದಾದ ಉಸಿರು ಆಚೆ ದಬ್ಬಿ, ಹ್ಞೂ ಪಪ್ಪ ಫೈನ್, ನೀವು ಸಿಮ್ ಮಾಡಿ ನಾನು ನೋಡ್ತೀನಿ ಎಂದ ಅಪ್ಪನಿಂದ ದೂರ ಸರಿದು. ಬೇಡ ಪ್ರಿನ್ಸ್,
ಫುಟ್ಬಾಲ್ ಆಡಿ ಹೋಗೋಣ ನಡಿ ಎಂದು ಮಗನ ಮೇಲೆತ್ತಿಕೊಂಡು ಬಂದವ ಫುಟ್ಬಾಲ್ ಗ್ರೌಂಡ್ ಬಳಿ ನಿಲ್ಲಿಸಿ ಪುಟ್ಟ ಬಾಲ್ ತೆಗೆದುಕೊಂಡು ಆಟ ಆಡಲು. ಈ ಸಲಿನೂ ನಾನೇ ಗೆಲ್ಲೋದು ಪಪ್ಪ, 3 ಟೈಮ್ಸ್ ನಾನು ಗೋಲ್ ಹೊಡಿತೀನಿ ಎಂದು ಪುಟ್ಟ ಕಾಲುಗಳಿಂದ ಬಾಲ್ ಒದೆಯುತ್ತಾ ಹೋದಂತೆ ಬೇಕೆಂದೇ ಅವನ ಹಿಂದೆ ಓಡಿದವ ಬಾಲ್ ತೆಗೆದುಕೊಳ್ಳುವಂತೆ ನಟಿಸಿ ಬಿದ್ದು ಬಿಟ್ಟ. ಗೋಲ್ ಹೊಡೆದ ಆರ್ಯ ಮಾತ್ರ ಖುಷಿಯಿಂದ ಕುಣಿಯುತ್ತಿದ್ದ. ಮತ್ತೆ ಇಬ್ಬರು ಕೆಲ ಸಮಯ ಆಡಿದ ನಂತರ ಮಗನ ಹೊತ್ತವ ಇವಾಗ ಆಟ ಸಾಕಂತೆ, ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಊಟ ಮಾಡಿ ಐಸ್ ಕ್ರೀಮ್ ತಿನ್ನೋದು ಎಂದಾಗ ಪಪ್ಪನ ಕೊರಳು ತಬ್ಬಿದ ಮಗು, ಎಸ್ ಪಪ್ಪ, ಯು ಆಲ್ ಗ್ಲೇಟ್ ಪಪ್ಪ ಎಂದು ಅಪ್ಪನ ಕೆನ್ನೆಗೆ ಮುತ್ತಿಟ್ಟಾಗ ಅಲ್ಲೇ ಓಡಿ ಬಂದ ಮೊಲ ಕಾಣಿಸಿದ್ದು ಅವನ ಕಣ್ಣಿಗೆ. ಪಪ್ಪ ಕೆಳಗೆ ಇಳಿಸಿ 1 ನಿಮಿಷ ಎಂದಾಗ ವಿಷ್ಣು ಅವನನ್ನು ಕೆಳಗಿಳಿಸಿದ. ತಕ್ಷಣ ಅಡುಗೆ ಮನೆಗೆ ಓಡಿ ಕ್ಯಾರೆಟ್ ತೆಗೆದುಕೊಂಡು ಬಂದ ಆರ್ಯ. ಆವಾಗಲೇ ಅಡುಗೆಯವರ ಜೊತೆ ಮಾತನಾಡುತ್ತಿದ್ದ ವಿಷ್ಣು. ಪಪ್ಪ ಪಪ್ಪ ಎಂದು ಕೂಗಿದ ತನಗೆ ಅತ್ತ ನೋಡಿದ ವಿಷ್ಣು. ಕಂಕುಳಲ್ಲಿ ಪುಟ್ಟ ಮೊಲವನ್ನು ಹಿಡಿದು ಬಂದಿದ್ದ ಆರ್ಯ. ಪಪ್ಪ ನಾವು ಈ ಲ್ಯಾಬಿಟ್ ಮನೆಗೆ ಕರ್ಕೊಂಡು ಹೋಗೋಣ ಬಾ ಎಂದ ಮುದ್ದು ಆರ್ಯ ಪುಟ್ಟ ಮೊಲಕ್ಕೆ ಕ್ಯಾರೆಟ್ ತಿನ್ನಿಸುತ್ತಿದ್ದ. ಬೇಡ ಕಣೋ ಚಾಂಪ್, ಈ ರ್ಯಾಬಿಟ್ ಮನೆಗೆ ಬಂದುಬಿಟ್ರೆ ನಿನ್ನ ಬೆಡ್ ಮೇಲೆ ಟಾಯ್ಲೆಟ್ ಮಾಡುತ್ತೆ, ನಿನ್ನ ಬಟ್ಟೆ ಎಲ್ಲ ಗಲೀಜು ಮಾಡುತ್ತೆ, ನೀನು ಊಟ ಮಾಡುವಾಗ ಕಾಲೆಲ್ಲ ಗೀರುತ್ತೆ, ತಗೊಂಡು ಹೋಗೋಣ ಎಂದವ ಗಂಭೀರವಾಗಿ ನಗುವಾಗ ಬಾಯಿಯ ಮೇಲೆ ಬೆರಳಿಟ್ಟು ಯೋಚಿಸಿದ ಆರ್ಯ. ಬೇಡ ಪಪ್ಪ, ನನಗೆ ಎಲ್ಲ ನೀಟಾಗಿರಬೇಕು, ಈ ಲ್ಯಾಬಿಟ್ ಬೇಡ ಎಂದು ಮೊಲವನ್ನು ದೂರ ತಳ್ಳಿದಾಗ ಅವನ ಕೈ ಹಿಡಿದವ. ಹಾಗೆಲ್ಲ ನೋವು ಮಾಡಬಾರ್ದು, ಅದು ಇಲ್ಲೇ ಆಟ ಆಡಲಿ ಬಿಡು, ಇದೇ ಅಲ್ವಾ ಅದರ ಮನೆ ಎಂದಾಗ ಮೊಲಕ್ಕೆ ಮುತ್ತಿಟ್ಟು ಸಾಲಿ ಎಂದಿದ್ದ ಪೋರ. ಅಪ್ಪನ ಮಗ ಅವನು, ತಪ್ಪಿದ್ದಾಗ ನೇರವಾಗಿ ಹೇಳುವವ. ಸರಿ ನಡೀರಿ, ನಿಮಗೆ ಸ್ನಾನ ಮಾಡಿಸಬೇಕು ಎಂದು ಮಗುವನ್ನು ಹೊತ್ತೊಯ್ದವ ಹದವಾಗಿ ಕಾದಿದ್ದ ನೀರಲ್ಲಿ ಮೆತ್ತಗೆ ಸ್ನಾನ ಮಾಡಿಸಿ ಅಲ್ಲೇ ಇದ್ದ ಕಲೆಕ್ಷನಲ್ಲಿ ಮುದ್ದಾದ ಬಟ್ಟೆ ತೊಡಿಸಿ ಕೂರಿಸಿದವ. ಇಲ್ಲೇ ಇರಬೇಕು, ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಮಗನಿಗೆ ಹೇಳಿ ಫೋನ್ ಕೊಟ್ಟವ ಕೆಲಸದವರಿಗೆ ಕಣ್ಣಲ್ಲೇ ತಿಳಿಸಿ ಸ್ನಾನಕ್ಕೆ ನಡೆದಿದ್ದ. ಅವನು ಸ್ನಾನ ಮುಗಿಸಿ ಬಟ್ಟೆ ತೊಟ್ಟು ಆಚೆ ಬಂದಾಗ ಅಡುಗೆ ತಯಾರಾಗಿತ್ತು. ಇವತ್ತು ನಮ್ಮ ಜಾಂಬ್ಗೆ ಬಿಸಿ ಬಿಸಿ ರೋಟಿ ದಾಲಿದೆ ಎಂದು ಮಗನಿಗೆ ತುತ್ತಿಟ್ಟವ. ಹೇಗಿದೆ ಎಂದು ಟೇಸ್ಟ್ ಬಗ್ಗೆ ಅಭಿಪ್ರಾಯ ಕೇಳಿದ್ದ. ಸೂಪರ್ ಪಪ್ಪ, ನೀವು ತಿನ್ನಿ ಎಂದು ಪುಟ್ಟ ಕೈಯಿಂದ ಅವನಿಗೂ ತಿನ್ನಿಸಿದಾಗ ತಾನು ತಿಂದ ವಿಷ್ಣು ಊಟ ಮುಗಿಸಿ ಮೇಲೆ ಹೇಳಿದಂತೆ ಪುಟ್ಟ ಐಸ್ ಕ್ರೀಮ್ ಕೊಟ್ಟಿದ್ದ ಮಗನಿಗೆ. ಥ್ಯಾಂಕ್ ಯು ಪಪ್ಪ ಎಂದ ಪೋರ ಮುಖ ಕೈಗೆಲ್ಲ ಐಸ್ ಕ್ರೀಮ್ ಎತ್ತಿಕೊಂಡು ತಿನ್ನುವುದೇ ಚಂದ. ಅವನು ಐಸ್ ಕ್ರೀಮ್ ತಿಂದು ಮುಗಿಸಿದ ಮೇಲೆ ಅವನ ಹೊತ್ತವ ನಿಮ್ಮ ಸ್ಯಾಲ್ರಿ ನಿಮ್ಮ ಅಕೌಂಟ್ಗೆ ತಲುಪಿದೆ ಎಂದು ಕಾರೇರಲು ಹೊರಟಾಗ ಎಲ್ಲರ ಕೈ ಬೀಸಿದ ಆರ್ಯ. ಬಾಯ್ ಬಾಯ್ ಆಲ್, ಬೇಗ ಬರ್ತೀನಿ ಮತ್ತೆ ಎಂದು ಕಿಟಕಿಯಿಂದ ಆಚೆ ತಲೆ ಹಾಕಿ ನುಡಿದಿದ್ದ. ಅಪ್ಪ ಮಗನ ಹೊತ್ತ ಕಾರು ಮನೆಯಿಂದ ಹೊರಟಿತ್ತು. ಸಂಜೆ ಅಪ್ಪನಿಗೆ ಹೇಳಿದ ಸಮಯಕ್ಕೆ ಸರಿಯಾಗಿ ಥಿಯೇಟರ್ ಮುಂದೆ ಬಂದಿದ್ಲು ಆರು. ಅವಳಿಗೆ ಅಪ್ಪ ಅಮ್ಮನ ಹೊರತಾಗಿ ಯಾವುದೂ ಮುಖ್ಯವಲ್ಲ. ಅಪ್ಪ ಟಿಕೆಟ್ ತಗೊಂಡ್ರಾ? ಇನ್ನೇನು ಸಿನಿಮಾ ಶುರುವಾಗುತ್ತೆ ಎಂದಳು ಆರು ಬರುತ್ತಿದ್ದಂತೆ. ನಿಂಗೆ ಮನೆಯಲ್ಲಿ ಇರೋದಾಗಲ್ವಾ, ಸುಮ್ಮನೆ ಮೂವಿ ಮಾಲ್ ಅಂತ ಟೈಮ್ ತಿಂತೀಯಾ ಎಂದರು ಮಂಗಳ. ಅಮ್ಮ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ಎಂದು ಅಪ್ಪನ ನೋಡಲು. ಇಲ್ಲ ಆರು, ತುಂಬ ರಶ್ ಇದೆ, ಆಗಿನಿಂದ ನಿಂತು ನಿಂತು ಕಾಲು ನೋವು ಬಂತು ಎಂದರು ಗಿರೀಶ್ ಸಾವಂತ ಕಾಣಿಸಿದ್ರು. ನೀವು ಹುಷಾರಿದ್ದೀರಾ ಅಪ್ಪ, ಇಲ್ಲಾಂದರೆ ವಾಪಸ್ ಹೋಗೋಣ ಎಂದಳು ಗಾಬರಿ ತೋರೆ. ಇಲ್ಲ ಕಣೋ, ಮೂವಿ ನೋಡೋಣ, ನಿನ್ನ ಫೇವ್ರೆಟ್ ಹೀರೋ ಅಲ್ವಾ, ನಾನು ಆರಾಮಿದ್ದೀನಿ ಎಂದರು ಮಗಳ ಆಸೆಗೆ ಇಲ್ಲ ಎನ್ನಲಾಗದೆ. ಸರಿ ನೀವಿರಿ, ನಾನೇ ಟಿಕೆಟ್ ತರ್ತೀನಿ ಎಂದು ಅವರನ್ನು ಕೂರಿಸಿ ಟಿಕೆಟ್ ತರಲು ಹೋದ್ಲು. ಲೈನ್ ತುಂಬ ಉದ್ದವಿತ್ತು. ಅವಳು ಇನ್ನೂ ನಿಂತಿರುವಾಗಲೇ ಅಲ್ಲಿಗೆ ಬಂದ ಪುಂಡರ ಗುಂಪೊಂದು ಅವಳ ಕಡೆಗೆ ಬಂದಿತ್ತು. ಏ ಹುಡುಗಿ, ಟಿಕೆಟ್ ಬೇಕಾ ಎಂದ ಒಬ್ಬ ಅವಳ ಮುಂದಿದ್ದ ಹುಡುಗಿಯಲ್ಲಿ. ಆ ಹುಡುಗಿ ಬೆದರಿ ಬಿಟ್ಲು. ಸುಮ್ಮನೆ ಹೋಗೋ ಎಂದು ಧೈರ್ಯ ವಹಿಸಿ ಅವಳು ಹೇಳಿದ್ದೆ. ಅವಳ ನಡುವಗಿಲಿ ಹಿಂದೆ ಬಂದವರ ಕಣ್ಣಿಗೆ ಆರತಿ ಕಾಣಿಸಿದ್ದೆ. ಮಗಳ ಕಾಪಾಡಲು ಓಡಿ ಬಂದಿದ್ರು ಗಿರೀಶ್. ಇವಳನ್ನ ನೋಡ್ರೋ, ಇವಳೇ ಮೂವಿ ಹೀರೋಯಿನ್ ಇದ್ದಾಗಿದ್ದಾಳೆ, ಇವಳು ಸಿನಿಮಾ ನೋಡೋಕೆ ಬಂದಿದ್ದಾಳೆ ಎಂದು ಅವರು ಆರತಿ ನೋಡಿ ಹೇಳಿದ್ದ. ಬೇಡ, ದೂರ ಇದ್ಬಿಡಿ ಎಂದರು ಗಿರೀಶ್ ಅಡ್ಡ ಬಂದು. ಓ ನೋಡ್ರಪ್ಪ, ಮುದಿಯ ಬಂದಿದ್ದಾನೆ, ದೂರ ಇರೋ ನೀನು, ಇವಳನ್ನು ಮಾತನಾಡಿಸಿ ಹೋಗ್ತೀವಿ ಎಂದು ಅವರು ಗಿರೀಶ್ ಅವರನ್ನು ದೂರ ತಳ್ಳಿದರು. ರೀ ಎಂದು ಮಂಗಳ ಗಾಬರಿಯಿಂದ ಅರಚಿಬಿಟ್ರು. ಉಳಿದವರೆಲ್ಲ ನೋಡುತ್ತಾ ನಿಂತಿದ್ರೆ ಅದೇ ಸಮಯದಲ್ಲಿ ಟಿಕೆಟ್ ತೆಗೆದುಕೊಂಡಿದ್ರು ಮತ್ತೆ ಕೆಲವರು. ಅಪ್ಪ ಎಂದು ಓಡಿ ಅವರ ಹಿಡಿದವಳು ಅವರನ್ನು ಸರಿಯಾಗಿ ನಿಲ್ಲಿಸಿ, ಮರ್ಯಾದೆಯಿಂದ ಹೋದರೆ ಸರಿ, ಇಲ್ಲಾಂದರೆ ಪೊಲೀಸ್ಗೆ ಹೇಳ್ತೀನಿ, ಅವರೇ ಬಂದು ವಿಚಾರಿಸ್ತಾರೆ ಎಂದು ಕೈ ತೋರಿ ವಾರ್ ಮಾಡಿದ್ಲು. ಅಷ್ಟಕ್ಕೆ ಕೋಪಗೊಂಡವರು ಏನೇ ಮಾಡ್ತೀಯಾ ಎಂದು ಸೀದಾ ಅವಳ ಸೆರಗಿಗೆ ಕೈ ಹಾಕಿಬಿಟ್ಟಿದ್ದ. ಬಿಡೋ, ಪಬ್ಲಿಕಲ್ಲೇ ಹೆಣ್ಣಿನ ಸೆರಗಿಗೆ ಕೈ ಹಾಕ್ತೀಯಾ ಎಂದು ಮಂಗಳ ಅವರು ಅವನ ಕೈಗೆ ಹೊಡೆಯುತ್ತಿದ್ರೆ ಉಳಿದವರು ಅವರನ್ನು ದೂರ ಎಳೆಯುತ್ತಿದ್ರು. ಬಿಡೋ ಎಂದು ಅವನ ಕಾಲಿಗೆ ಒದ್ದು ಬಿಟ್ಲು ಆರು. ಅವ ಕಾಲಿಡಿದು ಕೆಳಗೆ ಬಿದ್ದರೆ ಕೋಪಗೊಂಡ ಇನ್ನೊಬ್ಬ ಚಾಕುವಿನಿಂದ ಗಿರೀಶ್ ಅವರ ಕುತ್ತಿಗೆಗೆ
ಚುಚ್ಚಲು ನಡೆದಿದ್ದ. ಮುಂದೆ ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಪ್ರತಿದಿನ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.